ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ 3 ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ. ಈ 3 ಅಪ್ಲಿಕೇಶನ್ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡಬಹುದಾಗುತ್ತೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನಾನು ನನ್ನ ಇನ್ನೊಂದು ಯೂಟ್ಯೂಬ್ ಕನ್ನಡ ಚಾನಲ್ ಅಲ್ಲಿ ನನ್ನ ಒಂದು ಮುಂಬೈ ಟು ಬ್ಯಾಂಗ್ಳೂರ್ ಮತ್ತೆ ಬ್ಯಾಂಗ್ಳೂರ್ ಟು ಮುಂಬೈನ ಒಂದು ಫ್ಲೈಟ್ ಜರ್ನಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ನೀವು ಬೇಕಂದ್ರೆ ಅದರಲ್ಲಿ ಆ ವಿಡಿಯೋಸ್ ನೋಡಬಹುದಾಗುತ್ತೆ. ಆ ವಿಡಿಯೋ ಲಿಂಕ್ ನಾನು ಮೇಲೆ ಕಾಣ್ತಿರೋ ಐ ಕಾರ್ಡ್ ಅಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋನ ನೋಡಬಹುದಾಗುತ್ತೆ. ಯಾರು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಿರ್ತಾರೆ ಅವ್ರಿಗೆ ಅದು ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈಗ ಈ 3 ಅಪ್ಲಿಕೇಶನ್ಸ್ ಯಾವುದು ಅಂತ ನೋಡ್ತಾ ಹೋಗೋಣ. ನಾನು ನಿಮ್ಮ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಈ 3 ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗ್ಬೇಕಂದ್ರೆ ಕೆಳಗಡೆ ಕಾಣ್ತೀರಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ನೋಟಿಫಿಕೇಶನ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಫಸ್ಟ್ ಅಪ್ಲಿಕೇಶನ್ ಬಂದು ಅನ್ನೋಟಿಫಿಕೇಶನ್ ಅಂತ. ಇದು ಯಾವ ರೀತಿ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ, ಸಾಮಾನ್ಯವಾಗಿ ನಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರ್ತಾ ಇರುತ್ತೆ ನಾವು ಮೊಬೈಲ್ ನ ಯೂಸ್ ಮಾಡ್ತಿದ್ದಾಗ. ಒಮ್ಮೊಮ್ಮೆ ನಾವ್ ಏನ್ ಮಾಡ್ತೀವಿ, ಬೈ ಮಿಸ್ಟೇಕ್ ಆಗಿ ಅದನ್ನ ಕ್ಲಿಯರ್ ಮಾಡ್ಬಿಡ್ತೀವಿ, ಬಟ್ ಆಮೇಲೆ ಅದನ್ನ ರಿಕವರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನೀವು ಅದನ್ನ ಕ್ಲಿಯರ್ ಮಾಡಿದ್ರು ಸಹ ಮತ್ತೊಮ್ಮೆ ಅದನ್ನ ರಿಸ್ಟೋರ್ ಮಾಡಬಹುದಾಗುತ್ತೆ. ಅಂಡು ಅಂತ ಆಪ್ಷನ್ ಕೊಟ್ಟಿದೆ ಆದ್ರೆ ಮತ್ತೆ ಆ ನೋಟಿಫಿಕೇಶನ್ಸ್ ಅನ್ನೋದು ಅಲ್ಲೇ ಕಾಣುತ್ತೆ. ಸೊ ಇದರಿಂದ ನೀವು ಮತ್ತೊಮ್ಮೆ ಆ ನೋಟಿಫಿಕೇಶನ್ಸ್ ನೋಡಬಹುದಾಗುತ್ತೆ. ನಮಗ್ ಬರೋಂತ ಯಾವುದೇ ಒಂದು ನೋಟಿಫಿಕೇಶನ್ ಮಿಸ್ ಆಗಬಾರ್ದು ಅನ್ನೋರು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬಹುದಾಗುತ್ತೆ. ಎರಡನೇ ಅಪ್ಲಿಕೇಶನ್ ಬಂದು ಗೂಗಲ್ ಗೋ ಅಂತ. ಸೊ ಇದೊಂದು ಬ್ರೌಸರ್ ಆಗಿರುತ್ತೆ. ಇದೇನಪ್ಪ ಅಂದ್ರೆ ನಿಮ್ಮ ಹತ್ರ ಇಂಟರ್ನೆಟ್ ಸ್ಪೀಡ್ ಅನ್ನೋದು ಕಡಿಮೆ ಇದ್ದಾಗೂ ಅಥವಾ ಲೋ ಡೇಟಾ ಇದ್ದಾಗೂ ಸಹ ನೀವು ಇದನ್ನ ಯೂಸ್ ಮಾಡಬಹುದಾಗುತ್ತೆ. ಯಾವ ರೀತಿ ನಮಗೆ ಕ್ರೋಮ್ ಬ್ರೌಸರ್ ಯೂಸ್ ಆಗುತ್ತೆ ಅದೇ ರೀತಿ ಇದನ್ನು ಯೂಸ್ ಆಗುತ್ತೆ. ಬಟ್ ಇದು ನಮಗೆ ಲೋ ಡೇಟಾ ಅನ್ನೋದು ಕನ್ಸ್ಯೂಮ್ ಮಾಡುತ್ತೆ. ಇಂಟರ್ನೆಟ್ ಸ್ಪೀಡ್ ಕಡಿಮೆ ಇದ್ದಾಗೂ ನಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ. ಸೊ ಬಹಳ ಲೈಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಗೂಗಲ್ ಗೋ ಅಂತ. ಇನ್ನು ಮೂರನೇ ಅಪ್ಲಿಕೇಶನ್ ಬಂದು ಬೋರಿಂಗ್ ಲಾಂಚರ್ ಅಂತ. ಹೆಸರಲ್ಲೇ ಇದು ಬೋರಿಂಗ್ ಲಾಂಚರ್ ಅಂತ ಇದೆ. ನೋಡಿ, ಸಾಮಾನ್ಯವಾಗಿ ಈಗ ನಾವು ಯಾವ್ದಾದ್ರು ಒಂದು ಲಾಂಚರ್ ಯೂಸ್ ಮಾಡ್ತಾ ಇದ್ರೆ ನಮ್ಗೀಗ ರೆಡ್ಮಿ ಲಾಂಚರ್ ಈ ರೀತಿ ಇರುತ್ತೆ. ಸೊ ಎಲ್ಲ ಅಪ್ಲಿಕೇಶನ್ಸ್ ಕಾಣುತ್ತೆ. ಬಟ್ ಅದೇ ನಾವು ಬೋರಿಂಗ್ ಲಾಂಚರ್ ನ ಯೂಸ್ ಮಾಡಿದ್ದೆ ಆದ್ರೆ ಈ ರೀತಿ ಕಾಣುತ್ತೆ, ಬೇರೆ ಏನೂ ಕಾಣಲ್ಲ, ಫುಲ್ ವೈಟ್ ಸ್ಕ್ರೀನ್ ಅನ್ನೋದು ಕಾಣುತ್ತೆ. ಇದರಲ್ಲಿ ನಮಗೆ ಬೇಕಾದಂತ ಟಾಸ್ಕ್ ನಾವು ರಿಮೂವ್ ಮಾಡಬಹುದು ಅಥವಾ ಆಡ್ ಮಾಡಿಡಬಹುದು. ಈ ತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೇಕಾದಂತ ಟಾಸ್ಕ್ ನೀವು ಇಲ್ಲಿ ಆಡ್ ಮಾಡಬಹುದಾಗುತ್ತೆ. ಒಂದ್ ವೇಳೆ ನಿಮ್ಗೆ ಹೋಮ್ ಸ್ಕ್ರೀನ್ ಅಲ್ಲಿ ಬೇರೆ ಅಪ್ಲಿಕೇಶನ್ಸ್ ಬೇಕಂದ್ರೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾದಂತ ಅಪ್ಲಿಕೇಶನ್ ನೀವು ಇಲ್ಲಿ ಆಡ್ ಮಾಡಬಹುದಾಗುತ್ತೆ. ನೋಡಿ, ಈಗ ಇಲ್ಲಿ ಬಂತು. ಅದ್ ಬಿಟ್ರೆ ನೀವು ಬೇರೆ ಏನೂ ಯೂಸ್ ಮಾಡಕ್ಕಾಗಲ್ಲ. ನೀವು ಲೆಫ್ಟ್ ಗೆ ಈ ತರ ಟರ್ನ್ ಮಾಡಿದ್ರೆ ಆದ್ರೆ ಯಾವ ಅಪ್ಲಿಕೇಶನ್ ಎಷ್ಟು ಪರ್ಸೆಂಟೇಜ್ ಯೂಸೇಜ್ ಆಗಿದೆ ಅಂತ ಒಂದು ಚಾರ್ಟ್ ಅನ್ನೋದು ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಗುತ್ತೆ ಯಾವ ಅಪ್ಲಿಕೇಶನ್ ಎಷ್ಟೊತ್ತು ಯೂಸ್ ಮಾಡಿದೀವಿ ಅಂತ. ಇದರಿಂದ ಹೆಲ್ಪ್ ಏನಪ್ಪಾ ಅಂದ್ರೆ, ಯಾರಾದ್ರೂ ಜಾಸ್ತಿ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದು ಸ್ವಲ್ಪ ಮೊಬೈಲ್ ನ ಅವಾಯ್ಡ್ ಮಾಡೋಣ, ಬೇರೆ ಕಡೆ ನಮ್ಮ ಒಂದು ಟೈಮ್ ನ ಕೊಡೋಣ ಅಂದಾಗ ಇದನ್ನ ಯೂಸ್ ಮಾಡೋದ್ರ ಮೂಲಕ ಆಕ್ಟಿವಿಟೀಸ್ ನ ಸ್ವಲ್ಪ ದೂರ ಇಡಬಹುದು. ಸೊ ಅದು ಬಿಟ್ರೆ ಬೇರೆ ಅಂತ ಅಡಿಷನಲ್ ಹೆಲ್ಪ್ ಏನಾಗಲ್ಲ. ಸೊ ಒಂದ್ ವೇಳೆ ಬೇಡ ಅಂದ್ರೆ ನೀವು ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು ಅಥವಾ ನಿಮ್ಮ ಸಿಸ್ಟಮ್ ಲಾಂಚರ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದಾಗುತ್ತೆ. ಸೊ ಫ್ರೆಂಡ್ಸ್, ಇದು ಇಷ್ಟ ಆಗಿತ್ತು 3 ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ಸ್. ಈ 3 ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ದೇನೇ ಫೀಡ್ಬ್ಯಾಕ್ ಇದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.